ಏನು ಮಾತನಾಡಬೇಕು ಅಂತಕ್ಕಂಥ ಅರಿವಿಲ್ಲ ಮೊದಲನೇದು. ಇನ್ನು ಎರಡನೇದಾಗಿ ಅವನು ಗೆದ್ದ ದಿನದಿಂದನೂ ಕೂಡ ಮೊದಲನೇದಾಗಿ ಮಾತನಾಡಿರ್ತಕ್ಕಂಥದ್ದೇ ಈ ಭಾರತದ ಸಂವಿಧಾನದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಆಗಲೇ ಅವನನ್ನು ಕಾನೂನು ಮೂಲಕ ಅವನನ್ನು ಬಂಧಿಸಬೇಕಾಗಿತ್ತು. ಯಾವ ಸಂವಿಧಾನದ ಮೂಲಕ ಅವನು ಒಬ್ಬ ಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕಾದ್ರೆ ಭಾರತದ ಸಂವಿಧಾನ ಮುಖ್ಯ. ಅಂಥ ಸಂವಿಧಾನವನ್ನೇ ಬದಲಾಯಿಸಿ ಮತ್ತೆ ನಾನು ಮನುಧರ್ಮವನ್ನೇ ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥ ಕಲ್ಪನೆಯಲ್ಲಿ ಅವನು ಮಾತನಾಡಿದ. ಆಗಲೇ ಅದು ಯಾವುದೇ ಅವರ ನಾಯಕರೇ ಆಗಲಿ ಕಾನೂನೇ ಆಗಲಿ ಅವನಿಗೆ ಕ್ರಮ ವಹಿಸ್ತಿರ್ತಕ್ಕಂಥದ್ದು. ಇವತ್ತು ಕೂಡ ಸಿದ್ದರಾಮಯ್ಯನವರ ಮಗನೇ ಅಂತ ಮಾತನಾಡ್ತಕ್ಕಂಥ ಒಂದು ಶಕ್ತಿಯನ್ನು ಬಿ ಜೆ ಪಿಯವರು ಕೊಟ್ಟಿದ್ದಾರೆ ಅವನಿಗೆ. ನನ್ನ ಪ್ರಕಾರ ಸಿದ್ದರಾಮಯ್ಯನಿಗೆಲ್ಲೋ ಮಗನಾಗಿದ್ದ ನನಗೆ ಕಾಣಿಸ್ತದೆ. ಸಿದ್ದರಾಮಯ್ಯನ ಓಡಾಡೋಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನಗನ್ನಿಸ್ತದೆ ಸಿದ್ದರಾಮಯ್ಯನ ಮಗನೇ ಇರಬೇಕು ಅನ್ನೋಂಗೆ ಕಾಣಿಸ್ತದೆ. ಎಲ್ಲೋ ಒಂದು ಕಡೆ ನೋಡಿದಾಗ ಅಂಥ ಸಂದರ್ಭದಲ್ಲಿ ಅವನಿಗೆ ಮಗನಾಗಕ್ಕೆ ಸಾಧ್ಯವಿಲ್ಲ, ಇವನೇ ಅವ್ರಿಗೆ ಮಗನಾಗಿದ್ದು ನನಗೆ ಕಾಣಿಸ್ತದೆ. ಅದಕ್ಕೋಸ್ಕರ ಅಪ್ಪನ್ನ ಆ ರೀತಿ ಒಂದು ಅವಹೇಳನಕಾರಿಗೆ ಮಾತನಾಡಿರ್ತಕ್ಕಂಥದ್ದು ಇವತ್ತು ಕಾಣ್ತಾ ಇದೆ. ಮತ್ತು ಅಯೋಧ್ಯ ರಾಮ ಮಂದಿರ ಯಾರ ಅಪ್ಪನ ಮನೆ ಆಸ್ತಿಯಲ್ಲ, ಅದು ಸಾರ್ವಜನಿಕರ ಆಸ್ತಿ. ಅಥವಾ ಇವರು ಕರೆದ ತಕ್ಷಣ ಹೋಗಬೇಕು ಅಂತಕ್ಕಂಥದ್ದು ಇವರು ಗುಲಾಮ್ರೇನಲ್ಲ, ನಾವು ಅಥವಾ ಸಿದ್ದರಾಮಯ್ಯನವರು ಗುಲಾಮ್ರೇನಲ್ಲ. ಇವರು ಮಾಡ್ತಾ ಇರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಇನ್ನೂ 2 ವರ್ಷಗಳ ಕಾಲ ಅದರ ಕೆಲಸ ನೆನಗುದ್ದಿಗೆ ಬಿದ್ದಿದೆ. ಇವರು ಯಾವ ರಾಮನನ್ನು ಸ್ಥಾಪನೆ ಮಾಡ್ತಾರೆ ಆ ಜಾಗದಲ್ಲಿ? ನೀವು ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ನೀವು ಕರೆ ಕೊಟ್ಟಿದ್ದೀರಲ್ಲ, ಯಾವ ಆಧಾರವನ್ನು ಇಟ್ಕೊಂಡು ನೀವು ಕರೆ ಕೊಟ್ಟಿದ್ದೀರಿ? ಆ ಸ್ಥಳ ಸೂಕ್ತವಾಗಿದೆಯಾ? ಕೇವಲ 1.5 2 ಎಕರೆ ಮಾತ್ರ ಜಾಗ ಇರತಕ್ಕಂಥದ್ದು. ಇವತ್ತು ಕೂಡ ಅಲ್ಲಿ ಹಳ್ಳ ಕೊಳ್ಳ ರಸ್ತೆಗಳು ಕೂಡ ಹದಗೆಟ್ಟಿದೆ. ಮತ್ತು ಇದು ನೀವು ಮಾಡ್ತಾಯಿದ್ದೀವಿ ಅನ್ನೋಕ್ಕೆ ಯಾರಪ್ಪನ ಆಸ್ತಿಲಿ ಮಾಡ್ತಾಯಿದ್ದೀರಾ ನೀವು? ಸರ್ಕಾರಿಯ ಸಾರ್ವಜನಿಕರ ಅನುದಾನದಲ್ಲಿ ಮಾಡ್ತಿರ್ತಕ್ಕಂಥದ್ದು. ನೀವು ಹಿಂದೂ ಧರ್ಮದ ಹೆಸರಿನಲ್ಲಿ ಎಲ್ಲರನ್ನೂ ಕೂಡ ನೀವು ಎಲ್ಲರ ಮನಸ್ಥಿತಿಯನ್ನು ನೀನು ಹಾಳು ಮಾಡುವಂಥ ಪ್ರವೃತ್ತಿಯಲ್ಲಿ ನೀವು ಆ ರಾಮನ ಹೆಸರಿನಲ್ಲಿ ಈ ರೀತಿ ಇನಾಮನವಾಗಿ ಮಾತನಾಡ್ತಕ್ಕಂಥದ್ದು ನಿಮ್ಮ ಹೀನ ಸಂಸ್ಕೃತಿ ಅಂತಕ್ಕಂಥದ್ದು ನಮಗೆಲ್ಲವೂ ಕೂಡ ಗೊತ್ತಾಗ್ತಾಯಿದೆ. ಇದನ್ನು ಕೂಡಲೇ ನಾವು ಯಾವುದನ್ನು ಕೂಡ ನಾವು ಸಹಿಸ್ಕೊಂಡು ಕುಂತಿರೋಕ್ಕಿಲ್ಲ. ಬರೀ ಪ್ರತಿಕೃತಿ ದಹನವನ್ನು ನಾವೆಲ್ಲ ಫೋಟೋಗಳ ಮೂಲಕ ಸುಡ್ತಕ್ಕಂಥವ್ರಲ್ಲ. ನೇರವಾಗಿ ನಿಂತ್ಕೊಂಡ್ರೂ ಕೂಡ ನಾವು ಅದನ್ನು ಬೇರೆ ಥರದಲ್ಲಿ ಮಾತಾಡ್ತೀವಿ. ನಾವು ಕಾನೂನಿಗೆ ಗೌರವ ಕೊಡಬೇಕು, ಕೊಡ್ತಾಯಿದ್ದೀವಿ. ಕಾನೂನಿನ ಮೀರಿ ಅದನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಸಂಘಟನೆ ಅವನ ಮೇಲೆ ದೂರು ಕೊಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೀವಿ. ಮೈಸೂರಿನಲ್ಲಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡ್ತಕ್ಕಂಥದ್ದು, ಮತ್ತು ಅವ್ರ ಮಗ ನನಗೆ ಪ್ರತಿಸ್ಪರ್ಧಿ ಆದರೆ ಭಾಳ ಒಳ್ಳೆಯದು, ಉತ್ತಮವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಮೊದಲು ನಿನಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದನ್ನು ಫಸ್ಟ್ ಆಲೋಚನೆ ಮಾಡು. ಬಿ ಜೆ ಪಿಯಿಂದ ನೀನು ಇಲ್ಲಿ ತನಕ ಏನೇನು ಸಾಧನೆ ಮಾಡಿದೀಯಾ, ಏನೇನು ಪೊಳ್ಳು ಮಾತಾಡಿದೀಯಾ, ಧರ್ಮಗಳ ಬಗ್ಗೆ ಎತ್ಕಟ್ಟಿದೆಯಾ, ಜಾತಿಗಳ ಬಗ್ಗೆ ಎತ್ಕಟ್ಟಿದೆಯಾ? ನೀನು ಪ್ರಚಾರ ಪ್ರಿಯನೇ ಹೊರತು ಸಂಸತ್ನಾಗಕ್ಕೆ ಲಾಯಕ್ಕೆ ಇಲ್ಲ ಅಂತಕ್ಕಂಥದ್ದು ಕೂಡ ಈಗಾಗಲೇ ಸ್ಪಷ್ಟವಾಗಿದೆ. ಅಥವಾ ಸಿದ್ದರಾಮಯ್ಯ ಮಗನೇ ಆಗಲೂ ಕೂಡ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ನಿಂತ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ. ನಾನು ಕೂಡ ಒಬ್ಬ ಕಾಂಗ್ರೆಸ್ನಾಗ ಒಬ್ಬ ಕಾರ್ಯಕರ್ತನಾಗಿ ಎಲ್ಲೂ ಕೂಡ ಇದು ಚರ್ಚೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವ್ರಿಗೆ ಒಂದು ಗೀಳಿದೆ, ಇವ್ರಿಗೆ ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡಬೇಕು ಅಂತಕ್ಕಂಥದ್ದು. ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡಿ ಇವತ್ತು ಈಗಾಗಲೇ ದೇಶ ಅವ್ರನ್ನ ತಿರುಗಿ ನೋಡ್ತಾ ಇದೆ. ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಸೋಲ್ತೀವಿ ಅಂತಕ್ಕಂಥ ಹತಾಶೆಯಾಗಿ ಈ ರೀತಿ ರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡಿ ಮುಂದೇನೂ ಕೂಡ ನಾವು ಈ ದೇಶವನ್ನು ಆಳಬೇಕು ಅಂತಕ್ಕಂಥದ್ದು ಗೊತ್ತಿದೆ. ನಾವು ಜನ ಕೊಟ್ಟಂಥ ತೀರ್ಪು ನಿಮ್ಗೆ 10 ವರ್ಷ ಕೊಟ್ಟಿದ್ರೆ ನೀವೇನು ಆಡಳಿತ ಮಾಡಿದಿರಿ, ಏನು ಅಭಿವೃದ್ಧಿ ಕೆಲಸ ಮಾಡಿದಿರಿ, ಶೋಷಿತರಿಗೆ ಏನು ಮಾಡಿದಿರಿ, ದಲಿತರಿಗೆ ಏನು ಮಾಡಿದಿರಿ, ಏನೇನು ವಂಚನೆ ಮಾಡಿದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಈ ದೇಶದ ಜನತೆಗೆ ಮತ್ತು ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ, ಸಾಹಿತಿಗಳಿಗೆ ಇವೆಲ್ಲವೂ ಕೂಡ ಗೊತ್ತಾಗಿದೆ. ಈ ರೀತಿ ಪ್ರಚೋದನೆ ಮಾಡ್ತಕ್ಕಂಥದ್ದು, ಒಬ್ಬರನ್ನ ಹೀಯಾಳಿಸ್ತಕ್ಕಂಥದ್ದು, ಒಬ್ಬ ಮುಖ್ಯಮಂತ್ರಿನ ಈ ರೀತಿ ಅವಹೇಳನಕಾರಿಗೆ ಮಾತನಾಡ್ತಕ್ಕಂಥದ್ದು ನಿಮ್ಮ ವ್ಯಕ್ತಿತ್ವ ನಮಗೆ ಗೊತ್ತಾಗ್ತದೆ. ನೀನು ಯಾವತ್ತಿಂದ ಇವತ್ತು ತನಕ ನೀನು ಫಾಲೋ ಮಾಡ್ತಾಯಿದ್ದೀವಿ. ನಿನಗೆ ಯಾವತ್ತಿದ್ರೂ ಕೂಡ ಅದು ನಿನಗೆ ತಕ್ಕ ಸಾಕ್ಷಿ ಆಗ್ತದೆ ಅಂತಕ್ಕಂಥದ್ದು ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ಇಡೀ ಸಮಾಜ ಸಂಸತ್ನಾಗ ಆಯ್ಕೆ ಮಾಡಿದ್ದಾನೆ ಮತದಾರರು. ಆದರೆ ಅವನ ನಡವಳಿಕೆ ಜನ ಅವನ್ನ ತಿರಸ್ಕಾರ ಮಾಡಿದ್ರು. ಜನರ ಮುಂದೆ ಮುಖ ತೋರಿಸೋ ಕೂಡ ಅವನಿಗೆ ನಾಚಿಕೆ ಆಗ್ತಿತ್ತು. ನನಗೆ ಗೊತ್ತಿರೋ ಪ್ರಕಾರ ನಾವು ಹುಚ್ಚ ಅಂದರೆ ತಪ್ಪಾಗ್ತದೆ. ಯಾಕೆಂದರೆ ಹುಚ್ಚರ ಥರ ನಾಟಕ ಆಡಿ ಈ ಥರ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥದ್ದು.
ಅವನು ಪಲಾಯನ ಆಗಿದ್ದ ಅಷ್ಟೇ, ಅವನಿಗೆ ಭಯ. ಯಾಕಂದ್ರೆ ಅವ್ನು ಏನು ಮಾತಾಡ್ತೀನಿ ಅಂತ ಅವ್ನಿಗೆ ಗೊತ್ತಿಲ್ಲ. ಈ ಥರ ಯಾವುದೋ ಮಾತನಾಡ್ಬಿಡೋದು, ಕದ್ದು ಹೊಂದ್ಕೊಳ್ಳೋದು, ಪ್ರಚೋದನೆ ಮಾಡೋದು, ಕದ್ದು ಹೊಂದ್ಕೊಳ್ಳೋದು ಇವ್ರ ಸಂಸ್ಕೃತಿ ಇದು. ಮತ್ತು ಇವ್ರು ಯಾರು ಕೂಡ ಎದಗಾರಿಕೆ ಇಲ್ದಿರ್ತಕ್ಕಂಥವ್ರು ಇವರು. ನನಗನ್ನಿಸ್ತದೆ ಇವ್ರು ಯಾರು ಕೂಡ ಈ ದೇಶದ ಮೂಲ ನಿವಾಸಿಗಳೆಲ್ಲ ಇವರೆಲ್ಲೋ ಬಂದಿರತಕ್ಕಂಥವ್ರು ಅಷ್ಟೇ. ಇವರು ಈ ದೇಶದಲ್ಲಿ ಅವ್ರಿಗೆ ಇರಲಿಕ್ಕೆ ನಾಲಾಯಕು, ಏನೋ ಆಕಸ್ಮಿಕವಾಗಿ ಸಂಸದರಾಗೋರೆ. ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಕೂಡ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಜನ ಸಿದ್ಧವಾಗಿದ್ದಾರೆ ಸರ್. 100ಕ್ಕೆ 100 ಭಾಗ ಸರ್. ನಮ್ಮ ಮೈಸೂರು ಪ್ರತಾಪ್ ಸಿಂಹ ಈ ಥರದವ್ರು ಬೇಕಾದಷ್ಟು ಜನ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅಂತವರು ಒಂದು 4-5 ಜನ ಇದ್ದಾರೆ ಪೊಳ್ಳುಗಳು. ಈ ಪೊಳ್ಳುಗಳಿಂದನೇ ಇವತ್ತು ಈ ದೇಶ ಅಧೋಗತಿಗೆ ಬಂದಿರತಕ್ಕಂಥದ್ದು. ಇವ್ರಿಗೆ ಜನ ಮುಂದಿನ ದಿನಗಳು ತಕ್ಕ ಪಾಠವನ್ನು ಕಲಿಸ್ತಾರೆ. ಸರ್, ಈಗ ಕೊನೆಯದಾಗಿ ಈಗ ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಅವರ ಹತ್ಯೆ ಏನು ನಡೀತು ಅದನ್ನು ಬ್ರಾಹ್ಮಣರ ಮತ್ತು ಗೋಹತ್ಯೆ ಶಾಪದಿಂದ ಆಗಿದ್ದು ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಸರ್. ಗೋಹತ್ಯೆನ ಯಾರು ಮಾಡ್ತಿದ್ರು ಸ್ವಾಮಿ? ನಿಮ್ಮ ಮನುಧರ್ಮ ಶಾಸ್ತ್ರ ಮಾಡ್ತಿದ್ದು. ಗೋಹತ್ಯೆನ ನಿಮಗೆ ಆ ಪಾಪ ತಟ್ಟಬೇಕಾಗಿರೋದು. ಇಂದಿರಾ ಗಾಂಧಿ ಮಗನಿಗಲ್ಲ ಆ ಪಾಪ ತಟ್ಟಬೇಕಾಗಿರೋದು. ಕುಡ್ತಾ ಕಲಿಸಿರೋರು ನೀವು, ಯಜ್ಞ ಯಾಗಾದಿಗಳು ಮಾಡಿರೋರು ನೀವು, ಪ್ರಾಣಿ ಪಕ್ಷಿನ ಸುಟ್ಟು ತಿಂದಿರೋರು ನೀವು, ವ್ಯಭಿಚಾರ ಮಾಡಿರೋರು ನೀವು. ನಿಮ್ಮ ಮನುಧರ್ಮ ಶಾಸ್ತ್ರ ಅದನ್ನು ಬಿಟ್ಬಿಟ್ಟು ಗಾಂಧೀಜಿಯವ್ರ ಮಗನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್.